ಹಾಯ್, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನೀವು ಆಲ್ರೆಡಿ ತಮ್ಲೈನ್ ನೋಡಿ ಬಂದಿರ್ಬೋದು. ಇವತ್ತು ನಾವು ಒಂದು ಒಳ್ಳೆ ಅದ್ಭುತವಾದ ಬುಕ್ ನ ರಿವ್ಯೂ ಮಾಡಕ್ ಹೋಗ್ತಿದ್ದೀವಿ. ಬುಕ್ ನ ನೇಮ್ ಹೇಳಿ ಹೋಗು ಕಾರಣ ಅಂತ. ಸಾಕತ್ತಾಗಿದೆ. ಒಂದ್ಸಲ ಆದ್ರೂ ಯಾರಾದ್ರೂ ಕನ್ನಡ ಅಭಿಮಾನಿಗಳಿಂದ ಓದ್ಬೇಕು. ರವಿ ಬೆಳಗೆ ಅವರು ಯಾಕೆ ಅಕ್ಷರ ಮಾಂತ್ರಿಕ ಅನ್ನೋದನ್ನ ಈ ವಿಡಿಯೋದಲ್ಲಿ ಈ ಬುಕ್ ಅಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಒಂದೊಂದು ಪದಗಳಿಗೂ ಜೀವ ತುಂಬಿದ್ದಾರೆ. ಮೊದಲಿಗೆ ನಮ್ಮ ಸ್ಕೂಲ್ ಕಾಲೇಜ್ಗಳ ತರ ಪದ್ಯ ಅಥವಾ ಗದ್ಯ ಓದಕ್ಕಿಂತ ಮುಂಚೆ ಕವಿ ಪರಿಚಯ ಅಂತ ತಿಳ್ಕೊಳ್ಳೋಣ. ರವಿ ಬೆಳಗೆ ಅವರು ಮೂಲತಃ ಬಳ್ಳಾರಿಯವರು. ಗಣಿಗಳ ದಣಿ ನಾಡು ಬಳ್ಳಾರಿ. ಅವರು 1958ರಲ್ಲಿ ಜನನ ಆಗುತ್ತೆ ಅವ್ರಿಗೆ. ಅವ್ರ ಫ್ಯಾಮಿಲಿ ಬಗ್ಗೆ ತುಂಬಾ ಡಿಟೇಲ್ ಆಗಿ ಎಲ್ಲೂ ಅವ್ರ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಬಟ್ ಅವ್ರ ಬೀಚ್ ಅವ್ರನ್ನ ತಮ್ಮ ಬಯೋಲಾಜಿಕಲ್ ಫಾದರ್ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ತಮ್ಮ ಬರವಣಿಗೆ ಎಲ್ಲಾ ಮೂಲ ಮೀನ್ಸ್ ಇನ್ಸ್ಪಿರೇಷನ್ ಅವ್ರಂತ ತಗೊಂಡಿದ್ದಾರೆ. ಆಸ್ ಯೂಶುವಲ್ ಎಲ್ಲಾ ಸಕ್ಸಸ್ಫುಲ್ ವ್ಯಕ್ತಿಗಳ ತರ ಇವರು ಸಹ ತಮ್ಮ ಸ್ಟಾರ್ಟಿಂಗ್ ಜರ್ನಿಯಲ್ಲೇ ಫೇಲ್ಯೂರ್ ಅನ್ನ ಕಂಡವರು. SLC ಅಲ್ಲಿ ಇವರು ಫೇಲ್ ಆಗ್ತಾರೆ. ನಂತರ ಕಟ್ಟಿ ಮತ್ತೆ ಬರೆದು ಮತ್ತೆ ಪಾಸ್ ಆಗ್ತಾರೆ. ಪಾಸ್ ಆಗಿ ಮತ್ತೆ ಬೆಂಗಳೂರಿಗೆ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೆಲ್ಲ ಕೆಲಸ ಮಾಡಿ ಮತ್ತೆ ಬೆಂಗಳೂರಿಗೆ ಬರ್ತಾರೆ. ಅವರು ಬೆಂಗಳೂರಿಗೆ ಬಂದು ಒಂದು ಪತ್ರಿಕೋದ್ಯಮ ಕೆಲಸದಲ್ಲೆಲ್ಲ ತೊಡಗ್ತಾರೆ. ಅವ್ರಿಗೆ 1990 ಆಸ್ಪಾಸ್ನಲ್ಲಿ ಬರ್ತಾರೆ. ಅವ್ರಿಗೆ ಮೇಜರ್ ತಿರುವು ಕೊಟ್ಟಿದ್ದಂದ್ರೆ 1995ರಲ್ಲಿ ಎಸ್ಟಾಬ್ಲಿಷ್ ಮಾಡಿದಂತಹ ಆಯ ಬೆಂಗಳೂರು ಪತ್ರಿಕೆ. ಇದು ಯಾವ ರೇಂಜ್ಗೆ ಪ್ರಖ್ಯಾತಿ ಮತ್ತೆ ಕುಖ್ಯಾತಿಯನ್ನು ಗಳಿಸಿರುತ್ತೆ ಅಂತಂದ್ರೆ, ಒಂದು ಹಾಟ್ ಕೇಕ್ ಅಂತಾರಲ್ಲ ಆ ತರ ತುಂಬಾ ತುಂಬಾ ಬೇಡಿಕೆ ಉಳ್ಳಂತಹ ಪತ್ರಿಕೆ ಆಗಿರುತ್ತೆ. ಇದನ್ನ ಬರೀತಾರೆ. ಈಗ ಮತ್ತೆ ನಮ್ಮ ಪುಸ್ತಕದ ವಿಚಾರಕ್ಕೆ ಬಂದ್ರೆ ಹೇಳಿ ಹೋಗು ಕಾರಣ ಅಂತ. ಇದನ್ನ ಅವರು ಫಸ್ಟ್ ಬರ್ತಿದ್ದು 2000 ಇಸ್ವಿಯಲ್ಲಿ. ಇವರು ಈ ಪುಸ್ತಕನ ವಾರ ಪತ್ರಿಕೆಗಳಲ್ಲಿ ಬಿಡುಗಡೆ ಮಾಡ್ತಿರ್ತಾರೆ. ವಾರ ಪತ್ರಿಕೆಗಳು ಬಿಡುಗಡೆ ಮಾಡ್ತಿರ್ಬೇಕಾದ್ರೆ ತುಂಬಾ ಜನ ಬಂದು ಕೇಳ್ತಿರ್ತಾರಂತೆ ರವಿ ಬೆಳಗೆರೆ ಅವ್ರನ್ನ. ಈ ಕ್ಯಾರೆಕ್ಟರ್ಗಳು ಒಂದಾಗ್ಲಿ, ಈ ಬುಕ್ ಅಲ್ಲಿರೋ ಕ್ಯಾರೆಕ್ಟರ್ಗಳು ಒಂದಾಗ್ಲಿ, ಅವ್ರನ್ನ ಬೇರೆ ಬೇರೆ ಮಾಡಬೇಡಿ, ಅವ್ರು ಚೆನ್ನಾಗಿರ್ಲಿ ಅಂತೆಲ್ಲ ಹೇಳಿ ಸ್ವಲ್ಪ ಜನ ಶಾಪ ಎಲ್ಲ ಆಗ್ತಿದಾರಂತೆ. ಅವ್ರಿಗೆ ಯಾಕೆ ಈ ತರ ಹಿಂಸೆ ಕೊಡ್ತಾರೆ ಕ್ಯಾರೆಕ್ಟರ್ಗೆ ಅಂತೆಲ್ಲ. ಆ ರೇಂಜ್ಗೆ ಪ್ರಭಾವ ಬೀರಿದಂತಹ ಪುಸ್ತಕ ಇದು. ಪುಸ್ತಕದ ವಿಷಯಕ್ಕೆ ಬಂದ್ರೆ ಇದು ಸುಮಾರು 300 ರೂಪಾಯಿ ಆಗುತ್ತೆ. ಒಂದು ವಾರದಲ್ಲಿ ಒಂದು ಡೈಲಿ 1 hour ಓದಿದ್ರೆ ಮುಗಿಸ್ಬೋದು ಆರಾಮಾಗಿ. ನನ್ಗಿದೆಲ್ಲ 1-2 ವಾರ ತಗೊಂತು. ಸ್ವಲ್ಪ ಕೆಲ್ಸಕ್ಕೆಲ್ಲ ಹೋಗಿ ಮತ್ತೆ ಬಂದು ಓದ್ತಾ, ಬೆಳಿಗ್ಗೆ ಸಂಜೆ ಓದ್ತಾ. ಬುಕ್ ಸ್ವಲ್ಪ ನೀವು ಓದಿದ್ಮೇಲೆ ಅದು ಒಂಥರ ಡೊಪಮಿನ್ ಯಾವ ತರ ರಿಲೀಸ್ ಮಾಡುತ್ತೆ ಅಂದ್ರೆ ನೀವು ಕಂಪ್ಲೀಟ್ ಮಾಡ್ಲೇಬೇಕು ಅನ್ನೋ ರೇಂಜ್ಗೆ ನೀವು ತಲುಪಿಡ್ತೀರಾ. ಅದ್ಭುತವಾದ ಪುಸ್ತಕ. ಇದರಲ್ಲಿ ಮೇನ್ ಆಗಿ 4 ಕ್ಯಾರೆಕ್ಟರ್ ಬರುತ್ತೆ. ಹಿಮವಂತ್, ಪ್ರಾರ್ಥನಾ, ದೇವು ಮತ್ತೆ ಊರ್ಮಿಳಾ ಅಂತ. ಪ್ರಾರ್ಥನಾ ತಮ್ಮ ಹಿಮವಂತನನ್ನ ದೇವರನ್ನು ಅನ್ಕೊಂಡಿದ್ದ ಹುಡುಗಿ ಹೇಗೆ ದೇವರಿಗೆ ಮೋಸ ಮಾಡ್ಬೇಕಾಗಿ ಬರುತ್ತೆ, ಯಾವ್ಯಾವ ಸಿಚುವೇಶನ್ ಅಲ್ಲಿ ಆ ಹುಡುಗಿ ಸಿಕ್ಕಾಕೊಂತಾಳೆ, ಏನೂ ಇಲ್ದಿರೋ ಹುಡುಗಿನ ಡಾಕ್ಟರ್ ಮಾಡಿಸ್ಬೇಕಂತ ಯಾವ ತರ ಹಿಮವಂತ್ ಹೋರಾಡ್ತಾನೆ, ಫ್ಲರ್ಟ್ ಮಾಡ್ತಾ ತುಂಬಾ ಸೀರಿಯಸ್ ಆಗಿ ಯಾವ ತರ ದೇವ್ ಲವ್ ಮಾಡ್ತಾನೆ, ಬಿಚ್ ಆಗ್ಬೇಕು ಅನ್ಕೊಂಡಿದ್ದ ಊರ್ಮಿಳಾ ಯಾವ ತರ ಪತಿವ್ರತೆಯಾಗಿ ಟರ್ನ್ ಆಗ್ತಾಳೆ ಅನ್ನೋದನ್ನೆಲ್ಲ ಕಂಪ್ಲೀಟ್ ಆಗಿ ಬುಕ್ ಅಲ್ಲಿ ನಾವು ನೋಡ್ಬೋದಾಗಿದೆ. ಇದು ತುಂಬಾ ಒಂದು ಮೇಜರ್ ಆಗಿ ಒಂದು 11 ಕ್ಯಾರೆಕ್ಟರ್ ಮಧ್ಯೆ ಸುತ್ತಾಡುವಂತಹ ಒಂದು ಪುಸ್ತಕ. ಅದ್ರಲ್ಲಿ ಮೇನ್ ಆಗಿ ಬರೋದು 4 ಕ್ಯಾರೆಕ್ಟರ್. ಓಕೆನಾ? ಇವ್ರು ಅವ್ರನ್ನ ಇಷ್ಟಪಡ್ತಾರೆ, ಇವ್ರು ಇಷ್ಟಪಡ್ತಾರೆ, ಇವ್ರು ಅವ್ರನ್ನ ಮದುವೆ ಆಗ್ತಾರೆ, ಇವ್ರನ್ನ ಮದುವೆ ಆಗ್ತಾರೆ. ಇಷ್ಟೇ ಕಾನ್ಸೆಪ್ಟ್. ಬಟ್ ಅದನ್ನ ಎಷ್ಟು ಅಕ್ಷರಗಳಲ್ಲಿ ಹಿಡಿದಿಟ್ಟಿ ಬರ್ದಿದ್ದಾರೆ ಬುಕ್ನ ಅಂತಂದ್ರೆ, ಕಣ್ಣಿನ ಅಂಚಲ್ಲಿ ನಿಮ್ಗೆ ಖಂಡಿತ ನೀರು ಬರುತ್ತೆ. ಖಂಡಿತ 100% ನೀವು ಎಷ್ಟೇ ಕಲ್ಲು ಹೃದಯದವರಾಗಿರ್ಲಿ ಈ ಬುಕ್ ನ ಓದ್ತಾ ಅಯ್ಯೋ ಇವ್ರು ಯಾಕೆ ಹಿಂಗ್ ಮಾಡಿದ್ರು, ಇವ್ರು ಯಾಕೆ ಈ ತರ ಮಾಡಿದ್ರು ಅನ್ನೋ ರೇಂಜ್ ನೀವು ತಲುಪ್ತೀರಾ. ಖಂಡಿತ ಸೂಪರ್ ಆಗಿದೆ ಬುಕ್ ಇದು. ಓದಿ. ಎಲ್ಲಾ ಕಡೆ ಸಿಗುತ್ತೆ, ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಅಥವಾ ಪುಸ್ತಕ ಮಳಿಗೆಗಳಿಗೆ ಹೋದ್ರೆ ತಪ್ಪದೆ ಓದಿ. ನನ್ನ ಸಜೆಷನ್ ಏನಂತಂದ್ರೆ, ಸ್ವಲ್ಪ ಮೆಚುರಿಟಿ ಇರೋರು ಇದನ್ನ ಓದಿ ಅಂತ. ಅಕ್ಷರಗಳು ತುಂಬಾ ಪ್ರಭಾವ ಬೀರುತ್ತೆ ಮನುಷ್ಯನ ಮೇಲೆ, ಸೈಕಲಾಜಿಕಲ್ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ವಯಸ್ಕ ಮಿತಿ ಇರಬೇಕು ಖಂಡಿತ ಈ ಬುಕ್ ನ ಓದ್ಬೇಕಂದ್ರೆ. ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತೆ ನಿಮ್ಮ ರಿವ್ಯೂಸ್ ನ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಡಿಸ್ಲೈಕ್ ಮಾಡಿದ ರೀಸನ್ ಏನು ಅಂತ ಕಮೆಂಟ್ ಅಲ್ಲಿ ಬರೀರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಸೈನಿಂಗ್ ಆಫ್ ಸಿಂಪಲ್ ಶಶಿ.